ತುಂಬ ಚೆನ್ನಾಗಿ ಅನಿಸ್ತದೆ. ಯಾಕಂತಿಲ್ಲ ಈ ಥರ ನಾವು ಯಾವುದು ಸೆಲೆಬ್ರೇಷನ್ ಮನೆಯಲ್ಲಿ ಮಾಡೋದಕ್ಕೆ ಅರ್ಥವೇ ಇಲ್ಲ. ನಮ್ಮ ಮನೆ ಒಳಗೆ 4 ಜನ ಊಟ ಮಾಡಿ ಆಯಿತು. ಆದರೆ ಈ ಪಾಪ ಇವ್ರದ್ದೆಲ್ಲ ಮುಖ ನೋಡುವಾಗ ಅವರಿಗೆ ಕೊಡುವ ಫುಡ್ಡಲ್ಲಿ ಅದೇ ಊಟ ಯಾವುದೇ ಕೊಡುವಾಗ ಅವರ ಮನಸ್ಸಲ್ಲಿ ಯಾವುದದು ಖುಷಿ ನೋಡುವಾಗ ಅದೇ ನಮಗೆ ಹೆಮ್ಮೆ ತರೋದು. ಅದೇ ನಮಗೆ ಇದಾಗೋದು, ಯಾವುದು ಒಂಥರ ಮನಸ್ಸಿಗೆ ಒಂದು ಸಮಾಧಾನ ಪಡುವಂಥದ್ದು. ನಾನು ಎಲ್ರಿಗೆ ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಗೊತ್ತಿಲ್ಲ, ಈ ಥರ ಯಾವುದೇ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮಾಡೋದ್ರ ಬದಲು ಇಂಥ ಆಶ್ರಮಗಳಿದೆ, ಇಲ್ಲಿದೆ, ಬೇರೆ ಎಲ್ಲೂ ಇದೆ, ಎಲ್ಲೇ ಆದರೂ ನೀವು ಇವರ ಮುಖ ನೋಡಿ, ಇವರಿಗೆ ಏನಾದರೂ ನೀವು ಒಂದು ಸ್ವಲ್ಪ ಆದರೂ ಕೊಟ್ಟು ಇದರಲ್ಲಿ ಈ ಥರ ಆಚರಣೆ ಮಾಡೋದೇ ಒಂದು ಒಳ್ಳೆಯ ಉದ್ದೇಶ. ದೇವರು ಇದು ಮಾಡುವಂಥದ್ದು ಯಾವುದು ನಿಮಗೆ ಯಾವುದು. ಮತ್ತು ನಿಮ್ಮ ಇವ ಆಶೀರ್ವಾದ ತುಂಬ ಇವ್ರ ಬಗ್ಗೆ ತುಂಬ ಕೇಳಿದೆ ನಾನು. ಇವತ್ತು ನಮ್ಮ ಮೊದಲು ಕೂಡ 2-3 ಸಲ ಭೇಟಿ ಮಾಡಿದ್ದೇವೆ ಇಲ್ಲಿ. ಆದರೆ ಇವತ್ತು ಮನಸ್ಸು ತುಂಬ ದೊಡ್ಡದು. ಹಾಗಾಗಿ ಇಷ್ಟು ಮಂದಿ ಇದು ಇವರು ಮಕ್ಕಳಾಗಿ ನೋಡುವುದಲ್ಲ, ಇದು ಸಣ್ಣ ಕಾರ್ಯ ಅಲ್ಲ, ತುಂಬ ದೊಡ್ಡ ಮನಸ್ಸು ಬೇಕು ಅವರಿಗೆ. ದೇವರ ಸದಾ ಅವರಿಗೆ ಈ ಥರ ಇದು ಮಾಡಲು, ಈ ಥರ ಕಾರ್ಯಗಳು ಮಾಡಲಿಕ್ಕೆ ದೇವರ ಆಶೀರ್ವಾದ ನಮ್ಮದು ನಮಗೆ ಇದು. ಫೆಲಿಕ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಫೆಲಿಕ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಫೆಲಿಕ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಫ್ಯಾಮಿಲಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಫೆಲಿಕ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. 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 ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ದೊಡ್ಡ ಒಳ್ಳೆ ಮನೆ ಶಾಂತಿ ಸಿಗಲಿ. ದೇವರು ಒಳ್ಳೆಯದು. ಫೆಲಿಕ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆತ್ಮಕ್ಕೆ ಶಾಂತಿ ಸಿಗಲಿ. ಆತ್ಮ ಶಾಂತಿ ಇದು ಆತ್ಮಕ್ಕೆ ಶಾಂತಿ ಸಿಗಲಿ. ಆತ್ಮಕ್ಕೆ ಶಾಂತಿ ಸಿಗಲಿ. ಆತ್ಮಕ್ಕೆ ಶಾಂತಿ ಸಿಗಲಿ. ಫೆಲಿಕ್ಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರ ಫಲ ಉದ್ಧಾರ ಆಗ್ತದೆ. ಫಿಲಿಪ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು